ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಗಳೇ ಎಚ್ಚರ ನೀವು ನೋಡಲೇಬೇಕಾದಂತ ಸುದ್ದಿ ಇದು. ಸ್ವಲ್ಪ ಯಾಮಾರಿದ್ರು ಕೂಡ ನಿಮಗೆ ಸಂಕಷ್ಟ ಗ್ಯಾರಂಟಿ. ಕಳ್ಳರಿಗೆ ಡೆಲಿವರಿ ಬಾಯ್ಗಳೇ ಈಗ ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ. ಏನ್ ಸಿಗುತ್ತೆ ಇಲ್ಲಿ? ಡೆಲಿವರಿ ಬಾಯ್ಗಳ ಬ್ಯಾಗ್ ಅಲ್ಲಿ ಏನಿರುತ್ತೆ, ಏನ್ ಸರಕು ಕಳ್ತನ ಮಾಡ್ತಾರಪ್ಪ ಅಂತ ನೀವು ಅನ್ಕೊಳ್ಬಹುದು. ಬಟ್ ಹಂಗಿದ್ರೂ ಕೂಡ ಡೆಲಿವರಿ ಬಾಯ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಕಳ್ಳರ ಗ್ಯಾಂಗ್. ಮೈಕೋ ಲೇಔಟ್ ನ ರಂಕಾ ಕಾಲೋನಿಯಲ್ಲಿ ಈ ಒಂದು ಕಳ್ಳರ ಕೈಚಳಕ ಕ್ಯಾಚ್ ಆಗಿದೆ. ಇನ್ನು ಡೆಲಿವರಿ ಬಾಯ್ ಬ್ಯಾಗ್ ನಲ್ಲಿದ್ದಂತ ಒಂದಷ್ಟು ವಸ್ತುಗಳನ್ನ ಕದ್ದು ಪರಾರಿ ಆಗಿರುವಂತಹ ಘಟನೆ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರೋದು. ಡೆಲಿವರಿ ಬಾಯ್ ಮಹೇಶ್ ದ್ವಿಚಕ್ರ ವಾಹನದಲ್ಲಿ ಇದ್ದ ಐಟಮ್ಸ್ ಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಅಪಾರ್ಟ್ಮೆಂಟ್ಗೆ ಡೆಲಿವರಿ ಮಾಡೋದಕ್ಕೆ ತೆರಳಿದ್ದಾಗ ಈ ಘಟನೆ ನಡೆದಿದೆ. ಹೊಂಚು ಹಾಕಿ ಡೆಲಿವರಿ ಬಾಯ್ ಹಿಂಬಾಲಿಸಿ ಕಳ್ತನ ಮಾಡಿದ್ದಾರೆ. ಅಂದ್ರೆ ಡೆಲಿವರಿ ಬಾಯ್ ಅಂತ ಬಂದಾಗ ಬರೀ ಫುಡ್ ಡೆಲಿವರಿ ಬಾಯ್ ಅಂತ ನೀವು ಅಂದ್ಕೊಳ್ಬೇಡಿ. ಬೇರೆ ಬೇರೆ ವಸ್ತುಗಳನ್ನ ಡೆಲಿವರಿ ಮಾಡ್ತಾರಲ್ಲ, ಅಂತಹ ಡೆಲಿವರಿ ಬಾಯ್ಗಳನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅನೇಕರು ಕಾಸ್ಟ್ಲಿ ವಸ್ತುಗಳನ್ನು ಕೂಡ ಈಗ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡಿರ್ತಾರೆ. ಡೆಲಿವರಿಗೆ ಅಂತ ಬಂದಂತ ಸಂದರ್ಭದಲ್ಲಿ ಅವ್ರ ಬ್ಯಾಗ್ ನಲ್ಲಿ ಇದ್ದಂತ ವಸ್ತುಗಳನ್ನ ಕದ್ದು ಪರಾರಿ ಆಗ್ತಿದ್ದಾರೆ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನೇನು ಡೆಲಿವರಿ ಮಾಡಿ ಹೋಗ್ಬೇಕು ಅಂದ್ರೆ ಆ ಮನೆಗೆ ಆ ವಸ್ತುಗಳನ್ನ ತಲುಪಿಸಿ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಆ ಗಾಡಿಯಲ್ಲಿ ಇದ್ದಂತ ವಸ್ತುಗಳನ್ನ ಕದ್ದು ಪರಾರಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅಲ್ಲಿ ಡೆಲಿವರಿ ಬಾಯ್ ಏನಿದ್ದಾರೆ ತಮ್ಮ ಟೂ ವೀಲರ್ ಅನ್ನ, ಮಹೇಶ್ ಎಂಬಾತ ತಮ್ಮ ಟೂ ವೀಲರ್ ಅನ್ನ ಅಲ್ಲೇ ನಿಲ್ಲಿಸಿ ಮಾತನಾಡ್ತಾ ಇರ್ತಾರೆ ಫೋನ್ ನಲ್ಲಿ. ಆ ಸಂದರ್ಭದಲ್ಲಿ ಓರ್ವ ಕಳ್ಳ ಬಂದು ಅವ್ರ ಬ್ಯಾಗ್ ಅನ್ನ ಎತ್ಕೊಂಡು ಹೋಗಿರೋದು. ಅದರಲ್ಲಿ ಬೇರೆ ಬೇರೆಯವರ ಮನೆಗೆ ನೋಡಿ, ಆ ಬೈಕ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇಬ್ಬರು ಬಂದಿದ್ದಾರೆ ಕಳ್ಳರು. ಅದರಲ್ಲಿ ಒಬ್ನು ಬೈಕ್ ಮೇಲೇನೆ ಕೂತ್ಕೊಂಡಿದ್ದಾನೆ, ಇನ್ನೋರ್ವ ಬೈಕ್ ಇಂದ ಇಳಿದು ಆ ಡೆಲಿವರಿ ಬಾಯ್ ಬ್ಯಾಗ್ ನಲ್ಲಿ ಗಾಡಿಯಲ್ಲಿದ್ದಂತ ಬ್ಯಾಗ್ ಅನ್ನ ಎತ್ಕೊಂಡು ಹೋಗಿರೋದು. ಅಂದ್ರೆ ಆತ ವೆಯ್ಟ್ ಮಾಡ್ತಾ ಇದ್ದಾನೆ ಕದ್ಕೊಂಡು ಬರ್ಲಿ ಅಂತೇಳಿ. ಇಬ್ರು ಬಂದಿದ್ದಾರೆ. ಇದೇ ರೀತಿಯಾಗಿ ಇವರ ಗ್ಯಾಂಗ್, ಇವರ ಜಾಲ ಬೆಂಗಳೂರಿನ ಅನೇಕ ಕಡೆ ಇರಬಹುದು. ಹಾಗಾಗಿ ಡೆಲಿವರಿ ಬಾಯ್ಗಳು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ನೋಡಿ, ಅವರು ಡೆಲಿವರಿ ಬಾಯ್ ಏನಿದ್ದಾರೆ ತಮ್ಮ ಟೂ ವೀಲರ್ ನ ನಿಲ್ಸಿ ಹೋಗಿದ್ದಾರೆ. ನೋಡಿ, ಅಲ್ಲಿ ಕಳ್ತನ ಮಾಡೋದನ್ನ ನೀವು ಗಮನಿಸಬಹುದು. ಅಲ್ಲೇ ಪಕ್ಕದಲ್ಲೇ ಬಂದು ಬೈಕ್ ನಿಲ್ಸ್ಕೊಂಡಿದ್ದಾರೆ. ಬೈಕ್ ಪಾರ್ಕ್ ಮಾಡೋಕ್ ಬಂದಿದ್ದಾರೇನೋ ಅಂತ ಅನ್ನಿಸ್ಬೇಕು. ಆ ರೀತಿ ಸೋಗ್ನಲ್ಲಿ ಬಂದಿರೋದು. ಆ ಗಾಡಿಯ ಪಕ್ಕನೇ ಬಂದು ಆ ಬ್ಯಾಗ್ ಅನ್ನ ಎತ್ಕೊಂಡು ಪರಾರಿ ಆಗಿರೋದು. ಅವ್ರ ಪಾಪ ಬೇರೆ ಬೇರೆ ಮನೆಗಳಿಗೆ ವಸ್ತುಗಳನ್ನ ಡೆಲಿವರಿ ಮಾಡೋದಕ್ಕೆ ನೋಡಿ ಬೈಕ್ ನಲ್ಲಿ ಬರ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಅವರಿಬ್ರು ಕೂಡ ಕಳ್ಳರೇ. ಡೆಲಿವರಿ ಬಾಯ್ ಬ್ಯಾಗ್ ಗಳನ್ನ ಕದ್ಕೊಂಡು ಹೋಗುವಂತ ಕಳ್ಳರು ಇವರು. ಗಾಡಿಯನ್ನ ತಂದು ನಿಲ್ಸಿದ್ದಾರೆ. ಅಲ್ಲಿ ಯಾರಿಗೋ ವೆಯ್ಟ್ ಮಾಡ್ತಿದಾರೇನೋ ಅಂತ ಅನ್ಕೊಳ್ಬೇಕಲ್ಲ ಅಕ್ಕಪಕ್ಕ ಇದ್ದವರು. ಆ ಡೆಲಿವರಿ ಬಾಯ್ ಆ ಕಡೆ ಹೋಗ್ತಾ ಇದ್ದಂತೆನೆ ಆ ಬ್ಯಾಗ್ ನ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಗಮನಿಸ್ತಾ ಇದ್ದೀರಾ ಆ ದೃಶ್ಯವನ್ನ ನೀವು. ಅಲ್ಲಿ ಬಂದು ನಿಲ್ಸ್ಕೊಂಡಿದ್ದಾರೆ ಬೈಕ್ ನ. ಆ ವ್ಯಕ್ತಿ ಆ ಕಡೆ ಹೋಗ್ತಾ ಇದ್ದಂತೆನೆ ಆ ಗಾಡಿಯಲ್ಲಿದ್ದಂತ ಬ್ಯಾಗ್ ಅನ್ನ ಎತ್ಕೊಂಡು ಪರಾರಿ ಆಗ್ತಾರೆ. ಹೆಲ್ಮೆಟ್ ಹಾಕೊಂಡು ಬರ್ತಾರೆ, ಗೊತ್ತಾಗಬಾರ್ದು, ಗುರ್ತು ಸಿಗಬಾರ್ದು ಅಂತೇಳಿ, ಅಥವಾ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬರ್ತಾರೆ. ಬಟ್ ಡೆಲಿವರಿ ಬಾಯ್ಗಳೇನು ಗೊತ್ತಾ, ಅವರ ಜೀವನಕ್ಕೆ ಆ ಕೆಲಸ ಆಧಾರ ಆಗಿರುತ್ತೆ. ಈ ರೀತಿ ಕಾಸ್ಟ್ಲಿ ವಸ್ತುಗಳು ಮಿಸ್ ಆಯಿತು ಅಂತ ಅಂದರೆ ಅವ್ರು ಏನು ಮಾಡಬೇಕು ಪಾಪ? ನೋಡಿ, ಗಮನಿಸ್ತಾ ಇದ್ದೀರಾ, ಆ ಬ್ಯಾಗ್ ಇದ್ದಂಥ ಗಾಡಿಯನ್ನು ನಿಲ್ಲಿಸವ್ರು ಆ ಕಡೆ ಹೋಗ್ತಾ ಇದ್ದಂತೆಯೇ ಓರ್ವ ಕೆಳಗಿಳಿತಾನೆ, ಬ್ಯಾಗನ್ನು ಎತ್ಕೊಳ್ತಾನೆ. ನೋಡಿ, ಅದೇ ದೃಶ್ಯ ಗಮನಿಸ್ತಾ ಇದ್ದೀರಾ. ಬ್ಯಾಗ್ ಎತ್ಕೊಂಡು ಗಾಡಿ ಹತ್ಕೊಂಡು ಕೂತ್ಕೊಳ್ತಾನೆ. ಅವರಿಬ್ಬರು ಕೂಡ ಈ ರೀತಿಯಾಗಿ ಕಳ್ತನ ಮಾಡ್ತಾ ಇರೋದು. ಈ ರೀತಿ ಇನ್ನು ಎಲ್ಲೆಲ್ಲಿ ಆಗ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಸದ್ಯ ಈಗ ಒಂದು ಘಟನೆ ಬೆಳಕಿಗೆ ಬಂದಿದೆ. ಮೈಕೋ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಹೀಗಾಗಿ ಗೊತ್ತಾಗ್ತಾ ಇದೆ. ಡೆಲಿವರಿ ಬಾಯ್ಗಳು ನೀವೆಲ್ಲೇ ಹೋಗೋದಾದ್ರು ನೋಡಿ, ಇನ್ನೊಂದು ದೃಶ್ಯವನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ, ಮಾರ್ಕಿಂಗ್ ಮಾಡಿರೋದನ್ನ. ಅವರಲ್ಲೇ ಮಾತನಾಡ್ತಾ ಇದ್ದಾರೆ. ಬಟ್ ತೆಗೆದು ಬಂದು ಗಾಡಿಯಲ್ಲಿದ್ದಂಥ ಬ್ಯಾಗ್ ಎತ್ಕೊಂಡು ಹೋಗಿರೋದೇ ಗೊತ್ತಿಲ್ಲ. ಅದರಲ್ಲಿ ಏನು ವಸ್ತುಗಳಿರುತ್ತೆ ಅದೆಲ್ಲವನ್ನು ಕೂಡ ಅವರು ಬೇರೆ ಕಡೆ ಮಾರಾಟ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಇಂಥ ಕಳ್ಳರು ಇರೋದ್ರಿಂದ ಡೆಲಿವರಿ ಬಾಯ್ಗಳು ಎಚ್ಚರಿಕೆ ವಹಿಸಬೇಕಾಗತ್ತೆ. ಇವರೇನು ಫುಡ್ ಡೆಲಿವರಿ ಬಾಯ್ಗಳನ್ನ ಟಾರ್ಗೆಟ್ ಮಾಡಲ್ಲ ಅನ್ಕೋತೀನಿ. ಕಾಸ್ಟ್ಲಿ ವಸ್ತುಗಳನ್ನ ಡೆಲಿವರಿ ಮಾಡ್ತಾರಲ್ವಾ, ಈ ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ಮೀಶೋ, ಹಿಂಗೆ ಬೇರೆ ಬೇರೆ ಅಂದರೆ ಅಮೆಝಾನ್ ಇರ್ಬೋದು, ಇಂತಹ ಡೆಲಿವರಿ ಬಾಯ್ಸ್ ಏನಿರ್ತಾರೆ ಬೇರೆ ಬೇರೆ ವಸ್ತುಗಳನ್ನು, ಮನೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಆರ್ಡ್ರ್ ಮಾಡಿರ್ತಾರಲ್ಲ ಆನ್ಲೈನಲ್ಲಿ,
ಅವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅಂಥವ್ರನ್ನೇ ಟಾರ್ಗೆಟ್ ಮಾಡಿ ಇವ್ರು ಕಳ್ತನ ಮಾಡ್ಕೊಂಡು ಹೋಗೋದು. ನೀವೇನಾದರೂ ಗಾಡಿಯನ್ನು ಇನ್ನೆಲ್ಲೋ ಪಾರ್ಕ್ ಮಾಡಿ ಹೋಗ್ತೀರಾ ಅಥವಾ ಮಾತಾಡ್ಕೊಂಡಿರ್ತೀರಾ ಅಂದರೆ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಡೆಲಿವರಿ ಬಾಯ್ಗಳು ನೋಡಬೇಕಾದಂಥ ಸುದ್ದಿ ಇದು. ಆ ದೃಶ್ಯಗಳಲ್ಲೂ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಬಂದು ಎಸ್ಕೇಪ್ ಆಗ್ತಾರೆ ಅಂತ. ಮುಖ ಚಹರೆ ಗೊತ್ತಾಗಬಾರ್ದು, ಯಾರು ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಬಂದಿದ್ದಾರೆ. ಇಬ್ಬರು ಬರ್ತಾರೆ ಗಾಡಿಯಲ್ಲಿ, ಬಂದು ಗಾಡಿ ನಿಲ್ಲಿಸಿ ಅವ್ರ ಬ್ಯಾಗನ್ನು ಎತ್ಕೊಂಡು ಎಸ್ಕೇಪ್ ಆಗ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಡೆಲಿವರಿ ಬಾಯ್ಗಳು ನೋಡಲೇಬೇಕಾದಂಥ ಸುದ್ದಿ ಇದು. ಸದ್ಯ ಅವರೀಗ ಸಂಕಷ್ಟದಲ್ಲಿದ್ದಾರೆ. ಕಾರಣ ಗ್ರಾಹಕರ ವಸ್ತುಗಳನ್ನ ಅವರು ಡೆಲಿವರಿ ಮಾಡಬೇಕು ಅನ್ನೋಷ್ಟರಲ್ಲಿ ಕಳ್ಳರ ಗ್ಯಾಂಗ್ ಬಂದು ಎತ್ಕೊಂಡು ಪರಾರಿ ಆಗ್ತಾ ಇದೆ. ಎಲ್ಲೆಲ್ಲಿ ಹೀಗಾಗ್ತಾ ಇದೆ, ಇವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ? ಇಲ್ಲ, ಇದು ಮೈಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇದು ಸಂಜೆ ಸಮಯದಲ್ಲಿ ಏನು ಡೆಲಿವರಿ ಅಂದ್ರೆ ಅಮೆಜಾನ್ ಡೆಲಿವರಿ ಬಾಯ್ ಏನ್ ಮಾಡ್ತಾನೆ, SNN ಅಪಾರ್ಟ್ಮೆಂಟ್ ಹತ್ರ ಬರ್ತಾರೆ. ಅಪಾರ್ಟ್ಮೆಂಟ್ ಹತ್ರ ಬಂದು ಲೊಕೇಶನ್ ಕೇಳ್ಬೇಕಾದ್ರೆ ಅಂದ್ರೆ ಕಸ್ಟಮರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಅಮೆಜಾನ್ ಡೆಲಿವರಿ ಬಾಯ್ ಅನ್ನೇ ಫಾಲೋ ಮಾಡ್ಬೋದಂತ ಇಬ್ಬರು ಹುಡುಗರು ಅವರನ್ನ ಕಾದು ಅವರ ಮೂಮೆಂಟ್ ಅನ್ನ ಅಬ್ಸರ್ವ್ ಮಾಡಿ ಅವರು ಫೋನ್ ಅಲ್ಲಿ ಮಾತಾಡ್ತಾ ಆ ಕಡೆ ಈ ಕಡೆ ನೋಡ್ತಾ ಇರ್ಬೇಕಾದ್ರೆ ಇಡೀ ಅವರ ಬ್ಯಾಗ್ ಏನಿದೆ ಪೂರ್ತಿ ಬೇರೆ ಬೇರೆ ಕಡೆ ಏನ್ ಡೆಲಿವರಿ ಮಾಡ್ಬೇಕಾಗಿದೆ ಎಲ್ಲ ಬ್ಯಾಗ್ ಅನ್ನು ಒಂದೇ ಬ್ಯಾಗ್ ಎಲ್ಲವನ್ನು ಕೂಡ ಆ ವಸ್ತುವನ್ನ ಎತ್ಕೊಂಡು ಪರಿಹಾರ ಆಗ್ತಾರೆ. ಇದು ಸಿಟಿ ಅಲ್ಲೇ ಇದ್ದಂತ ಸ್ಥಳೀಯ CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಈಗಾಗಲೇ ಇಬ್ಬರು ಒಂದ್ ರೀತಿಯಲ್ಲಿ ಮುಸುಕದ ಇರ್ತಾರೆ, ಹೆಲ್ಮೆಟ್ ಹಾಕೊಂಡು ಬೈಕ್ ಅಲ್ಲಿ ಬರ್ತಾರೆ. ಈ ಅಮೆಜಾನ್ ಡೆಲಿವರಿ ಬಾಯ್ ಏನಿರ್ತಾನೆ ಅವನನ್ನ ಹಿಂದಿಂದಲೂ ಕೂಡ ಅಬ್ಸರ್ವ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಈ ವಸ್ತುವನ್ನ ಟೆಸ್ಟ್ ಮಾಡುವಂತದ್ದು. ಈಗ ಆರೋಪಿತರನ್ನ ಏನು ಶೋಧ ಮಾಡುವಂತ ಕಾರ್ಯವನ್ನ ಮೇಘಾಲಯದ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೊಲೀಸರು ಮಾಡ್ತಿರುವಂತದ್ದು. ಆದ್ರೆ ಇದು ತಾವು ಹೇಳಿದಾಗೇನೆ ಡೆಲಿವರಿ ಬಾಯ್ಗಳಿಗೆ ಇದೊಂಥರ ಎಚ್ಚರಿಕೆ. ಯಾಕೆ ಬೇರೆ ಬೇರೆ ಕಡೆ ಡೆಲಿವರಿ ಮಾಡ್ಲಿಕ್ಕೆ ಹೋಗ್ತಾರೆ, ಹೋಗಿ ಮುಂಚೆ ಬೇಕಂದ್ರೆ ಬೈಕನ್ನ ನಿಲ್ಸಿ ಹೋಗುವಂತದ್ದು ಅಥವಾ ಸ್ವಲ್ಪ ನಿರ್ಲಕ್ಷ್ಯವನ್ನ ವಹಿಸುವಂತದ್ರಿಂದ ಆಗುವಂತ ಅನಾಹುತಗಳೇನು ಅನ್ನೋದು ಈ ಮೂಲಕ ತಿಳಿಯುತ್ತೆ ಸತ್ಯ. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.